ಅದು ಬಂದು ಮೇನ್ ಲ್ಯಾಂಡ್ ಆಫ್ ಇಟ್ಲಿ ಗೈಸ್. 90% ಆಫ್ ದ ಕ್ರೌಡ್ ಇಲ್ಲಿ ಪಿಕ್ನಿ ಹಾಕೊಂಡಿದ್ದಾರೆ. ವೆಲ್ಕಮ್ ಟು ಒನ್ ಆಫ್ ದ ಮೋಸ್ಟ್ ಹ್ಯಾಪನಿಂಗ್ ಬೀಚಸ್ ಇನ್ ಮೆಸ್ಸಿನಾ. ಇಲ್ಲಿ ಜನ ಫ್ಯಾಮಿಲಿ ಜೊತೆ ಚಿಲ್ ಮಾಡಕ್ ಬರ್ತಾರೆ, ಸನ್ ಬಾತ್ ಮಾಡಕ್ ಬರ್ತಾರೆ. ಮೂನ್ ವಾಕ್ ಬರೀ ಮೈಕಲ್ ಜಾಕ್ಸನ್ ಮಾಡೋದು. ನಾನು ಟ್ರೈ ಮಾಡಬಹುದು ಇಲ್ಲಿ, ಬಟ್ ಇಲ್ಲಿ ಶೂಸ್ ಕಿಡ್ ಆಗಲ್ಲ ಗೈಸ್, ಜಸ್ಟ್ ಕಿಡಿಂಗ್. ಇದು ಬಂದು ಅಷ್ಟೊಂದು ಫೇಮಸ್ ಏರಿಯಾ ಅಂತ ಏನಿಲ್ಲ, ಬಟ್ ತುಂಬ ಹ್ಯಾಪ್ನಿಂಗ್ ಆಗಿರುತ್ತೆ ಯಾವಾಗ ನೋಡಿದ್ರು. ನಾರ್ಮಲ್ ಇಲ್ಲಿ ನೋಡಿ ರೋಡ್ಸ್ ಎಲ್ಲ ನನ್ನ ಕಣ್ಮುಂದೆನೇ ಇದೆ. ನಾನು ಎವ್ರಿ ಟೈಮ್ ಮುಸಿಯೋ ಅಂತ ಒಂದು ಬಸ್ ಸ್ಟಾಪ್ ಹೆಸರು ಹೇಳ್ತಾ ಇರ್ತೀನಲ್ವ, ನಮ್ಮ ಎನ್ ಎಸ್ ಬಸ್ ಸ್ಟಾಪ್ ಥರ. ಸೊ ಅದಕ್ಕಿಂತ ಒಂದು ಸ್ಟಾಪ್ ಹಿಂದೆ ಇದೆ ಅಷ್ಟೇ ಇದು. ಸೊ ಗೈಸ್, ಇಲ್ಲೆಲ್ಲ ಜನ ನನಗೆ ಹೆಂಗೆ ನೋಡ್ತಾ ಇದ್ದಾರೆ ಅಂದರೆ, ನಾರ್ಮಲಿ ನಮ್ಮ ಇಂಡಿಯಾಲೆಲ್ಲ ಬೀಚಸ್ಸಲ್ಲಿ ಯಾರಾದರೂ ಪಿಕ್ನಿಕ್ ಹಾಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ವಿ ಆಲ್ ಶೇರ್ ನಾರ್ಮಲಿ, ಹುಡುಗರಾಗಲಿ ಅಥವಾ ನಾರ್ಮಲ್ ಪಬ್ಲಿಕ್ ಕೂಡ ಶೇರ್ ಮಾಡ್ತಾರೆ ಯಾರು ಇವರು ಇಷ್ಟು ಬೋಲ್ಡ್ ಆಗಿದ್ದಾರೆ ಅಂತ. ಬಟ್ ಇಲ್ಲಿ ತುಂಬ ಜನ, ಆಲ್ಮೋಸ್ಟ್ 90% ಆಫ್ ದ ಕ್ರೌಡ್ ಇಲ್ಲಿ ಪಿಕ್ನಿಕ್ ಹಾಕೊಂಡಿದ್ದಾರೆ. ನಾನು ಒಬ್ಬನೇ ಅನಿಸುತ್ತೆ ಇಷ್ಟು ಹುಡಿ ಹಾಕ್ಕೊಂಡು, ಒಂದು ಪ್ಯಾಂಟು ಶೂಸ್ ಎಲ್ಲ ಹಾಕ್ಕೊಂಡು ಹಿಂಗೆ ಬರ್ತಾ ಇರೋದು. ಸೊ ಎಲ್ಲರೂ ನನಗೆ ನೋಡ್ತಾ ಇದ್ದಾರೆ ಗೈಸ್, ಯಾರು ಇವನು ಇಷ್ಟು ಯೂನಿಕ್ ಆಗಿ ಬಟ್ಟೆ ಎಲ್ಲ ಹಾಕೊಂಡು ಬಂದಿದ್ದಾನೆ, ಇಟ್ಸ್ ನಾಟ್ ಕಾಮನ್ ಅಲ್ವಾ ಈ ಏರಿಯಲ್ಲಿ ಅಂತ. ಸೊ ಆಬ್ವಿಯಸ್ಲಿ ನನ್ನ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಇಲ್ಲಿರೋನಲ್ಲ ಅಂತ. ಪಕ್ಕಾ ಸೌತ್ ಇಂಡಿಯನ್ ಅಂತ ಕಾಣಿಸ್ತೀನಿ. ಸೊ ಆ್ಯಕ್ಚುಲಿ ಈ ಏರಿಯಾ ಬಂದು ಅಷ್ಟೊಂದು ಕ್ರೌಡೆಡ್ ಆಗಿರಲ್ಲ ಇನ್ ದ ನಾರ್ಮಲ್ ಡೇಸ್. ಇವತ್ತು ಬಂದು ಇಟಾಲಿಯನ್ ರಿಪಬ್ಲಿಕ್ ಡೇ ಅಂತೆ, July 2nd. ಸೊ ನನಗೆ ಇವತ್ತು ಹೊಸ ವಿಷಯ ಏನು ಗೊತ್ತಾಯಿದೆ ಅಂದರೆ ಗೈಸ್, ಓಕೆ ಇಟ್ಲಿಗೂ ಯಾರಾದರೂ ಬಂದು ರೂಲ್ ಮಾಡಿ ಹೋಗಿ ಇವರು ಕೂಡ ಸ್ವಾತಂತ್ರ್ಯಕ್ಕೆ ತುಂಬ ಹೋರಾಟ ಮಾಡಿದ್ದಾರೆ ಅಂತ ಇವತ್ತು ಅರ್ಥ ಆಯಿತು. ಇಷ್ಟು ದಿನ ನನಗೆ ಆ ಥಾಟ್ ತಲೆಗೆ ಬಂದಿಲ್ಲ, ಇಟ್ಲಿನೂ ಕೂಡ ಯಾರಾದರೂ ಒಂದು ಕಾಲದಲ್ಲಿ ರೂಲ್ ಮಾಡಿದ್ದಾರೆ ಅಂತ. ಇನ್ನೊಂದು ವಿಷಯ ಏನಂದರೆ ಇಲ್ಲಿ ವಾಟರ್ ತುಂಬ ಕ್ಲೀನ್ ಇದೆ ಗೈಸ್, ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ವಾಟರ್ ಜೊತೆ ಬೇರೆದೆಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಎಸ್, ನಾರ್ಮಲಿ ನೀವೆಲ್ಲ ಇಂಡಿಯಾಯಿಂದ ಮೆಸ್ಸಿನಾಗಿ ಫಸ್ಟ್ ಟೈಮ್ ಬರ್ತಾ ಇರ್ಬೇಕಾದ್ರೆ, ಇಫ್ ಯು ಆರ್ ಕಮಿಂಗ್ ಬೈ ಟ್ರೈನ್ ಆರ್ ಬಸ್ ಮೇನ್ಲಿ, ಅದು ಬಂದು ಮೇನ್ ಲ್ಯಾಂಡ್ ಆಫ್ ಇಟ್ಲಿ ಗೈಸ್. ಅಲ್ಲಿಂದ ರೆಜಿಯೋ ಕಲಾಬ್ರಿಯಾಯಿಂದ ಒಂದು ಬೋಟ್ ತೊಗೋಬೇಕು ಗೈಸ್. ಇಟ್ ಡಸಂಟ್ ಮ್ಯಾಟರ್ ಯು ಆರ್ ಕಮಿಂಗ್ ಇನ್ ಬಸ್ ಆರ್ ಟ್ರೈನ್. ಬಸ್ಸು ಟ್ರೈನ್ ಎರಡು ಆ ಬೋಟ್ ಒಳಗಡೆ ಹೋಗುತ್ತೆ. ಆ ಬೋಟ್ ಮತ್ತೆ ಮೇನ್ ಲ್ಯಾಂಡಿಂದ ಈ ಸಿಸಿಲಿಯನ್ ಲ್ಯಾಂಡಿಗೆ ಕನೆಕ್ಟ್ ಆಗುತ್ತೆ ಗೈಸ್. ಅಲ್ಲಿ ನೋಡಿ, ಅಲ್ಲೇ ಕಾಣಿಸ್ತಾ ಇದೆ ಆ ಬೋಟು. ಅಲ್ಲಿಂದ ಸೀದಾ ಕರ್ಕೊಂಡ್ಬಂದು ಇಲ್ಲಿಗೆ ಬಿಡುತ್ತೆ. ಸೊ ನಾರ್ಮಲಿ ಟಿಕೆಟ್ಸ್ ಬಂದು ಒಂದು ಫೇರಿ ಅಂತ ಕರಿತೀವಿ ನಾವು ನಾರ್ಮಲಿ. ಸೊ ಒಂದು ಫೇರಿಗೆ ಅರೌಂಡ್ 4.2 euros ಗೈಸ್ ನಾರ್ಮಲಿ ಟಿಕೆಟ್ ರೇಟ್ ಬಂದು. ಇಫ್ ಯು ಆರ್ ಗೋಯಿಂಗ್ ವಿತೌಟ್ ಬಸ್ ಆರ್ ಟ್ರೈನ್, ನಾರ್ಮಲಿ ಡೈರೆಕ್ಟ್ ಫೇರಿಂದನೇ ಹೋಗ್ತೀರಾ ಅಂದರೆ. ಬಟ್ ನೀವು ಬಸ್ಸಿಂದ ಮತ್ತು ಟ್ರೈನಿಂದ ಹೋಗ್ತಾ ಇದ್ದೀರಾ ಅಂದರೆ ಇಟ್ಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದ ಟಿಕೆಟ್ ಪ್ರೈಸ್. ನೀವು ಎಕ್ಸ್ಟ್ರಾ ಏನು ಕಟ್ಟೋದು ಬೇಕಾಗಿಲ್ಲ. ಗೈಸ್ ಟು ಬಿ ಹಾನೆಸ್ಟ್, ಬೋಟ್ಸು ತುಂಬ ಚೆನ್ನಾಗಿರುತ್ತೆ ಗೈಸ್. ಒಳಗಡೆ ಯು ಹ್ಯಾವ್ ಅ ಡೈನಿಂಗ್ ಏರಿಯಾ, ಬೋಟ್ ಒಳಗಡೆ ರೆಸ್ಟೋರೆಂಟ್ಸ್ ಇದೆ, ರೆಸ್ಟಿಂಗ್ ಏರಿಯಾಸ್ ಇದೆ. ನೆಕ್ಸ್ಟ್ ಟೈಮ್ ನಾನು ಯಾವತ್ತಾದರೂ ರೋಮಿಗೆ ಹೋಗ್ಬೇಕಾದ್ರೆ ಅಥವಾ ಮೇನ್ಲ್ಯಾಂಡ್ ಕನೆಕ್ಟ್ ಆಗೋ ಪ್ಲೇಸಸ್ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಐ ವಿಲ್ ಡೆಫಿನೆಟ್ಲಿ ಶೋ ದ ಫೇರಿ ಇನ್ಸೈಡ್ ಒಳಗಡೆ ಏನಿದೆ ಅಂತ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಈ ವ್ಲಾಗ್ನ ನಾನು ಶುರು ಮಾಡ್ಬೇಕಾದ್ರೆ ಅಂದ್ಕೊಂಡೆ, ನಾನು ಈ ಥರ ಕ್ಯಾಮ್ರಾ ತೊಗೊಂಡು ನಾರ್ಮಲಿ ಮಾತಾಡ್ಬೇಕಾದ್ರೆ ಯಾರಾದರೂ ಬಂದು ನಿಲ್ಸಿದ್ರೆ ಹೆಂಗೆ ಅಂತ, ಏನಕ್ಕೆ ಶೂಟ್ ಮಾಡ್ತಿದ್ಯಾ ಅದು ಇದು ಅಂತ. ಬಟ್ ದೆನ್ ಐ ಥಾಟ್ ಐ ಮೀನ್ ಯುರೋಪ್ ಗೈಸ್, ಇಲ್ಲಿ ಯಾರಿಗೂ ತಲೆಗೆಡ್ಸ್ಕೊಳ್ಳಲ್ಲ. ಅನ್ಲೆಸ್ ರೋಮ್ ಇದ್ದರೆ ಈ ಥರ ವ್ಲಾಗ್ ಮಾಡ್ತಾ ಇರಬೇಕಾದ್ರೆ ಐಫೋನ್ ನೋಡಿದ್ರೆ ಬಂದು ತಲೆ ಮೇಲೆ ಹೊಡೆದು ಕಿತ್ಕೊಂಡು ಹೋಗ್ತಾರೆ ಗೈಸ್. ಬಿಕಾಸ್ ರೋಮ್ ಈಸ್ ವೆರಿ ಅನ್ಸೇಫ್. ಐಫೋನ್ ಅಂತಲೇ ಅಲ್ಲ, ಈವನ್ ಮ್ಯಾಕ್ ಬುಕ್ ಆಗಲಿ, ನಿಮ್ಮ ಹತ್ರ ಏನಾದರೂ ಕ್ಯಾಮ್ರಾ ಎಸೆನ್ಷಿಯಲ್ಸ್ ಏನಾದರೂ ಇದ್ದರೆ, ಇಫ್ ದ ಗೆಟ್ ಟು ನೋ ಓಕೆ ಇದನ್ನು ನಾನು ಮಾರಿದ್ರೆ ನನಗೆ ದುಡ್ಡು ಸಿಗುತ್ತೆ ಅಂತ, ಸೀದಾ ಚಾಗೋ ತಗೊಂಬಂದು ಕತ್ತತ್ರ ಇಡ್ತಾರೆ ಗೈಸ್. ಅಲ್ಲಿ ನೋಡಿ ಗೈಸ್ ಯಾರೋ ಐ ಥಿಂಕ್ ಅವ್ನು ಆಲ್ಮೋಸ್ಟ್ ಮೈನ್ಲ್ಯಾಂಡ್ ಅವರು ಈಜ್ಕೊಂಡೆ ಹೋಗ್ಬಿಡಂಗಿದೆ ಗೈಸ್. ತುಂಬ ಪ್ರೊಫೆಷ್ನಲ್ ಆಗಿ ಸ್ವಿಮ್ ಮಾಡ್ತಿದ್ದಾನೆ ಗೈಸ್ ಅವನು. ಬರೀ ಸ್ವಿಮ್ಮಿಂಗ್ ಅಂತ ಬಂದರೆ ಒಂದು ಹಿಸ್ಟ್ರಿ ಇದೆ ಗೈಸ್. ನನ್ನ ಹತ್ರ ಎಲ್ಲದಕ್ಕೂ ಒಂದೊಂದು ಏನಾದರೂ ಒಂದು ಹಿಸ್ಟ್ರಿ ಕನೆಕ್ಟ್ ಆಗಿರುತ್ತೆ. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಎಲ್ಲ ನಮ್ಮ ಅಪ್ಪ ಸ್ವಿಮ್ಮಿಂಗ್ ಕೋಚಿಂಗ್ ಹಾಕೋರು. ಎಕ್ಸಾಕ್ಟ್ಲಿ ಎಲ್ಲಂದರೆ ನಮ್ಮ ಯಲಾಂಗದಲ್ಲಿ ವೀಲ್ ಆ್ಯಂಡ್ ಆಕ್ಸೆಲ್ ಅಂತ ಒಂದು ಪ್ಲೇಸ್ ಇದೆ ಗೈಸ್. ಅಲ್ಲಿ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಒಬ್ಬ ಕೋಚ್ ಇದ್ದ. ಅವನು 8 feet ಡೆಪ್ತ್ ಸ್ವಿಮ್ಮಿಂಗ್ ಪೂಲಲ್ಲಿ ನನ್ನ ಕತ್ತು ಚಡ್ಡಿ ಹಿಡ್ಕೊಂಡು ಎಗರ್ಸ್ ಬಿಸಾಕೋನು. ಆ ಕೋಚ್ ಹತ್ರ ಒಂದು 4 ಅಡಿ ಕಡ್ಡಿ ಇತ್ತು ಗೈಸ್. ಸೊ ಆ 4 ಅಡಿ ಕಡ್ಡಿನ ಸ್ಟೈಲಿಗೆ ನಿಂತ್ಕೊಂಡು ಹಿಂಗೆ ಕೊಡೋನು ಗೈಸ್ ಅವನು. ಆಲ್ಮೋಸ್ಟ್ ಏನು ಮುಳುಗ್ತಾ ಇರ್ಬೇಕಾದ್ರೆ ಕೊಡೋನು. ನಾರ್ಮಲಿ ಹಿಂಗೆ ಬಿಸಾಗಿದ ತಕ್ಷಣ ಕೊಡ್ತಾ ಇದ್ದಿಲ್ಲ. ಆಲ್ಮೋಸ್ಟ್ ನಾನು ಮುಳುಗ್ತಾ ಇದ್ದೀನಿ ಆ ಟೈಮಲ್ಲಿ ಆ ಕಡ್ಡಿ ತೊಗೊಂಡು ಹಿಂಗೆ ಸ್ಟೈಲಿಗೆ ಕೊಡೋನು. ಸೊ ನಾನು ಇಟ್ಕೊಂಡು ಆ ಥರ ಎಲ್ಲ ಸ್ವಿಮ್ಮಿಂಗ್ ಕಲ್ತಿದ್ದೀನಿ. ಸೊ ಆ ಥರ ಎಲ್ಲ ಸ್ವಿಮ್ಮಿಂಗ್ ಕಲ್ತು ನಾನು ಯಾವ ರೇಂಜಿಗೆ ಕಲಿತೆ ಅಂದರೆ, ಬಟರ್ಫ್ಲೈ ಸ್ವಿಮ್ಮಿಂಗ್ ಬರುತ್ತೆ, ಅಂಡರ್ಗ್ರೌಂಡ್ ಸ್ವಿಮ್ಮಿಂಗ್ ಬರುತ್ತೆ, ಆಮೇಲೆ ನಾರ್ಮಲ್ ಸ್ವಿಮ್ಮಿಂಗ್ ಬರುತ್ತೆ, ಈವನ್ ಬ್ಯಾಕ್ ಸ್ವಿಮ್ಮಿಂಗ್ ಎಲ್ಲ ಬರುತ್ತೆ. ಸೊ
ಸೊ ಇದೆಲ್ಲ ನನಗೆ ಐ ಥಿಂಕ್ ಅರೌಂಡ್ 10 meters ಬರುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ. ಸ್ವಿಮ್ಮಿಂಗ್ ಇಸ್ ಫನ್ ಆ್ಯಕ್ಚುಲಿ. ನಾನು ಐ ಥಿಂಕ್ ಎಕ್ಸಾಮ್ ಎಲ್ಲ ಆದಮೇಲೆ ಸೀದಾ ನಮ್ಮ ಫ್ರೆಂಡ್ಸಿಗೆಲ್ಲ ಕರ್ಕೊಂಡ್ಬಂದು ಇಲ್ಲೊಂದ್ಸಲ ಫೋಟೋ ಶೂಟ್ ಮಾಡಬೇಕು, ಚೆನ್ನಾಗಿರುತ್ತೆ. ಈ ನಾಯಿಗಳೆಲ್ಲ ನೋಡೋಕೆ ಇಷ್ಟ ಇದಾವೆ ಗೈಸ್, ಬಟ್ ಕಚ್ಬಿಟ್ರೆ ಹೆಂಗೆ ಅಂತ. ಇಲ್ಲಿ ಮೆಸ್ಸಿನಲ್ಲೆಲ್ಲ ಹಾಸ್ಪಿಟ್ಲಲ್ಲಿ ಹೆಂಗೆ ಅಂದರೆ ಫ್ರೀಯಾಗಿ ಟ್ರೀಟ್ ಮಾಡ್ತಾರೆ, ಇಲ್ಲ ಅಂತೆಲ್ಲ ಕಾಯಿಸ್ತಾರೆ ಗೈಸ್. ಅಷ್ಟೊಂದು ಸೀರಿಯಸ್ ಆಗಿ ಯಾರು ತೊಗೊಳ್ಳಲ್ಲ ಇಲ್ಲಿ. ನೀವು ಆಲ್ಮೋಸ್ಟ್ ಆಯ್ತಾ ಇದ್ರು ಡಾಕ್ಟರ್ಸ್ ಅವೈಲೇಬಲ್ ಇಲ್ಲ ಅಂದರೆ ತುಂಬ ಕ್ಯಾಶುವಲ್ ಆಗಿ ಹೇಳ್ತಾರೆ, ಚಿಲ್ ಹಂಗೆ ಹೆಂಗೆ ಅಂತ. ಸೊ ಗೈಸ್ ನೀವೆಲ್ಲ ಯಾರಾದರೂ ಅಬ್ರಾಡ್ ಹೋಗ್ತಾ ಇದ್ದಾರೆ, ಮೇನ್ಲಿ ಇಟ್ಲಿಗೆ ಬರ್ತಾ ಇದ್ದಾರೆ, ಹೆಲ್ತು ಆಮೇಲೆ ಫಿಸಿಕಲ್ ಸೇಫ್ಟಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾರಾದರೂ ಇನ್ ಕೇಸ್ ರಾಬ್ ಮಾಡೋಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಹತ್ರನೂ ಒಂದು ಡ್ರ್ಯಾಗರ್ ಇಟ್ಕೊಳ್ಳಿ ಗೈಸ್. ನಾಟ್ ಟು ಹಾರ್ಮ್ ಎನಿ ಒನ್, ಓನ್ಲಿ ಫಾರ್ ಯುವರ್ ಸೇಫ್ಟಿ. ಇದನ್ನು ನಾನು ಈ ಥರ ಹೇಳಬಾರ್ದು, ಬಟ್ ನನ್ನ ಕಣ್ಣಾರೆ ಒಂದು 3-4 ಇನ್ಸಿಡೆಂಟ್ ಎಲ್ಲ ನೋಡಿ ಈವನ್ ಐ ಮೈ ಸೆಲ್ಫ್ ಆಲ್ಸೋ ಗಾಟ್ ರಾಬ್. ಸೊ ನಿಮ್ಮ ಸೆಲ್ಫ್ ಸೇಫ್ಟಿಗೆ ಒಂದು ಇದರ ಕರಾಟೆ ಕಲೀರಿ, ಇಲ್ಲಾಂದರೆ ಏನಾದ್ರು ವೆಪನ್ ನಿಮ್ಮ ಹತ್ರ ಸೇಫ್ಟಿ ಇಟ್ಕೋಬೇಕು ಗೈಸ್. ರಿಮೆಂಬರ್ ದಿಸ್. ಸೊ ಗೈಸ್ ಈ ಫೇರಿ ಎಲ್ಲ ದಿನಕ್ಕೆ ಅರೌಂಡ್ 4ರಿಂದ 8 ಸಲ ಅಷ್ಟೇ ಅನ್ಸುತ್ತೆ ಹೋಗೋದು, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಇಟ್ ವರ್ಕ್ಸ್ ಲೈಕ್ ದ್ಯಾಟ್. ಸೊ ಗೈಸ್ ಇಷ್ಟೆಲ್ಲ ನಾನು ಮಾತಾಡಿದ್ದೀನಲ್ವಾ, ಐ ಆಮ್ ಜಸ್ಟ್ ಸ್ಕೇರ್ಡ್ ನನ್ನ ವಾಯ್ಸ್ನ ಈ ಬೀಚ್ ಸೌಂಡು ಎರೇಸ್ ಮಾಡಿರುತ್ತೇನೋ ಅಂತ. ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಗೈಸ್. ಆಮೇಲೆ ಗೈಸ್ ಇಲ್ಲಿ ಇನ್ನೊಂದು ಗುಡ್ ವಿಷಯ ಏನಂದರೆ ತುಂಬ ಜನ ತಿನ್ನೋಕ್ಕೆ ಅದು ಇದು ಅಂತ ತೊಗೊಂಬರ್ತಾರೆ. ಬಟ್ ನೋ ಬಡಿ ಥ್ರೋಸ್ ಇನ್ ದ ಬೀಚ್ ಗೈಸ್. ಜೊತೆಗೆ ಡಸ್ಟ್ಬಿನ್ನು ತೊಗೊಂಬರ್ತಾರೆ, ಲೈಕ್ ಜೊತೆಗೆ ಒಂದು ಕವರ್ ತೊಗೊಂಬರ್ತಾರೆ ಅವರು ತಿಂದಿರೋ ವೇಸ್ಟ್ ಎಲ್ಲ ಹಾಕೋಕ್ಕೆ. ಸೊ ಅದಕ್ಕೆ ಬೀಚ್ ತುಂಬ ಇಷ್ಟು ಕ್ಲೀನ್ ಆಗಿದೆ. ಇದೆಲ್ಲ ಕಲಿಯೋ ವಿಷಯ ಗೈಸ್, ಬಿಕಾಸ್ ನಾನೇ ಒಂದೊಂದ್ಸಲ. ಸೊ ಗೈಸ್ ಈ ಪೂರ್ತಿ ಬೀಚು ಒಂದು ರೌಂಡಪ್ ಹಾಕೋಣ, ಹೆಂಗೆಲ್ಲ ಇದ್ದಾರೆ ಜನ ಇಲ್ಲಿ ಅಂತ. ನಾರ್ಮಲಿ ಬೆಂಗಳೂರಲ್ಲೆಲ್ಲ ಮೆಸ್ಸಿನಾ ಅಂತ ಒಂದು ಪ್ಲೇಸ್ ಇದೆ ಅಂತ ತುಂಬ ಜನ ಗೊತ್ತಿರಲ್ಲ. ಇಟ್ಲಿ ಅಂತ ಬಂದಾಗ ಮ್ಯಾಕ್ಸಿಮಮ್ ಜನಕ್ಕೆ ಬರೀ ರೋಮು, ಮಿಲನ್ನು, ನೇಪಲ್ಸು ಇಷ್ಟೇ ಗೊತ್ತಿರುತ್ತೆ. ಸಿಸಿಲಿ ಅಂತ ಐಲ್ಯಾಂಡ್ ಇದೆ ಅಂತ ತುಂಬ ಜನ ಗೊತ್ತಿರಲ್ಲ. ಮೋರೋವರ್ ಸಿಸಿಲಿ ಅನ್ನೋ ಐಲ್ಯಾಂಡಲ್ಲಿ ಮೆಸ್ಸಿನಾ ಇದೆ ಅಂತಲೂ ತುಂಬ ಜನ ಗೊತ್ತಿರಲ್ಲ. ಆ ಮೆಸ್ಸಿನಲ್ಲಿ ಇಷ್ಟು ಚೆನ್ನಾಗಿರೋ ಬೀಚ್ ಇದೆ ಅಂತಲೂ ತುಂಬ ಜನ ಗೊತ್ತಿರಲ್ಲ. ಸೊ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಇನ್ನೇನು ಸನ್ಸೆಟ್ ಆಯಿತು, ಲೆಟ್ಸ್ ಗೋ ಟು ಹೋಮ್, ಸ್ಟಡಿ ಅಗೇನ್. ಈ ಸಲ ನಾನೆಲ್ಲ ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡಿ ಐ ವಿಲ್ ಸೆಕ್ಯೂರ್ ಮೈ ಸ್ಕಾಲರ್ಶಿಪ್ ವಿತ್ ಸ್ಟೈಲ್ ಆ್ಯಂಡ್ ಸ್ವ್ಯಾಗ್. ಸೊ ನಾರ್ಮಲಿ ನಾನು ಸಬ್ಸ್ಕ್ರೈಬು ಲೈಕು ಅಂತ ಹೇಳೋದೇ ತುಂಬ ಕಮ್ಮಿ ನಾರ್ಮಲ್ ವ್ಲಾಗ್ಸಲ್ಲೆಲ್ಲ, ಪ್ರತಿ ವ್ಲಾಗಲ್ಲಿ ಹೇಳಲ್ಲ. ನಾನು ಹೇಳ್ತಾ ಇದ್ದೀನಂದರೆ ಐ ಜಸ್ಟ್ ನೀಡ್ ಸಪೋರ್ಟ್ ಫ್ರಮ್ ಯು ಗೈಸ್. ತುಂಬ ಬೆಳಿಬೇಕು ಗೈಸ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ವ್ಲಾಗಿಂಗ್. ಐ ರಿಯಲಿ ವಾಂಟ್ ಟು ಗೆಟ್ ಇನ್ ಟು ಡೈರೆಕ್ಷನ್. ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಇನ್ ಸಚ್ ಅ ವೇ, ನನ್ನ ಕನ್ಸಿಸ್ಟೆನ್ಸಿ ನೋಡಿ ಎವ್ರಿ ಡೇ ನನ್ನ ಬ್ಲಾಗ್ ಯಾವುದಾದ್ರೂ ಒಂದು ಬಂದೇ ಬರುತ್ತೆ.